IPL ಟೀಮ್ಗಳ ರಿಟೆನ್ಷನ್ ಸ್ಟ್ರಾಟಜಿ ಬಗ್ಗೆ ಪ್ಲ್ಯಾನ್ಗಳ ಬಗ್ಗೆ ಒಂದು ವಿಡಿಯೋ ಮ್ಯಾರಥಾನ್ ನಡೀತಾ ಇದೆ ಈ ಚಾನಲ್ನಲ್ಲಿ. ಮೊನ್ನೆ RCB ಟೀಮ್ ಬಗ್ಗೆ ಮಾತಾಡಿದ್ದಾಯಿತು, ನಿನ್ನೆ ಮುಂಬೈ ಹಾಗೆ ರಾಜಸ್ಥಾನ್ ಟೀಮ್ಗಳ ಬಗ್ಗೆ ಡಿಸ್ಕಸ್ ಮಾಡಿದ್ದಾಯಿತು. ಸೊ ಹಾಗೇನೆ ಇವತ್ತು ಇಲ್ಲಿ ಚೆನ್ನೈ ಹಾಗೆ ಗುಜರಾತ್ ಟೀಮ್ಗಳ ಬಗ್ಗೆ ಮಾತಾಡುವ. ಬಟ್ ಅದಕ್ಕಿಂತ ಮುಂಚೆ ರಿಟೆನ್ಷನ್ ರೂಲ್ಸ್ ಬಗ್ಗೆ ಕಂಪ್ಲೀಟಾಗಿ ತಿಳ್ಕೊಂಡಿಲ್ಲ ಅಂದರೆ ಅವುಗಳನ್ನು ತಿಳ್ಕೊಂಡು ಬನ್ನಿ. 2 ವಿಡಿಯೋ ಅಪ್ಲೋಡ್ ಆಗಿದ್ದಾವೆ ಚಾನಲ್ನಲ್ಲಿ. ಹೇಳಿದಾಯಿತು, ಶುರು ಮಾಡೋಣ. ಚೆನ್ನೈ ಸೂಪರ್ ಕಿಂಗ್ಸ್ ಇವರು ನಾರ್ಮಲಿ ತುಂಬ ಸಾಲ್ಟೆಡ್ ಆಗಿರ್ತಾರೆ ಈ ರೀತಿಯ ಆಕ್ಷನ್ಗಳಲ್ಲಿ. ಬಿಕಾಸ್ ಟೀಮ್ನ ನೀಟಾಗಿ ಮೇಂಟೈನ್ ಮಾಡ್ತಾ ಇರ್ತಾರೆ, ಬ್ಯಾಲೆನ್ಸ್ಡ್ ಆಗಿ ಇಟ್ಟಿರ್ತಾರೆ ಆ್ಯಂಡ್ ಎಲ್ರಿಗೂ ಕ್ಲಾರಿಟಿ ಕೊಟ್ಟಿರ್ತಾರೆ ಏನೇನು ಅಂತ. ಸೊ ಹಾಗಾಗಿನೇ ಇವರ ಆಕ್ಷನ್ ಆದಷ್ಟು ಪೀಸ್ಫುಲ್ ಆಗಿರುತ್ತೆ. ಬಟ್ ಈ ಸಾರಿ ಇಟ್ಸ್ ಡಿಫ್ರೆಂಟ್. ಯಾಕಂದರೆ ಇಲ್ಲಿ ಒಂದು ರೂಲ್, ಒಂದು ನಿಯಮ ಅವರಿಗೆ ಸಪೋರ್ಟ್ ಮಾಡೋ ರೀತಿ ಬಂದಿದೆ. ಬಟ್ ಉಳಿದಿರೋ ರಿಟೆನ್ಷನ್ ಸ್ಲ್ಯಾಬ್ ಏನಿದೆ ಅದು ಇವರಿಗೆ ಸಪೋರ್ಟ್ ಮಾಡುತ್ತಾ, ಅದು ಡೆಫಿನೆಟ್ಲಿ ಡೌಟ್. ಈವನ್ ಚೆನ್ನೈ ಫ್ಯಾನ್ಸ್ ಕೂಡ ಇದನ್ನು ಒಪ್ಕೊಳ್ತಾರೆ. ಯಾಕೆ ಏನು ಡಿಸ್ಕಸ್ ಮಾಡೋಣ ಬನ್ನಿ. ಸೊ ಇವರ ಫಸ್ಟ್ ರಿಟೆನ್ಷನ್ನ ತಗೊಂಡ್ರೆ ಆಬ್ವಿಯಸ್ಲಿ ಅಲ್ಲಿ ಬರೋದು 2 ಹೆಸರು. ಒಂದು ಋತುರಾಜ್ ಗಾಯಕ್ವಾಡ್, ಇನ್ನೊಂದು ರವೀಂದ್ರ ಜಡೇಜಾ. ಬಟ್ ಹಾನೆಸ್ಟ್ ಆಗಿ ನೀವು ಜಸ್ಟ್ ಹೊರಗಡೆಯಿಂದ ನೋಡಿದ್ರೆ ಈ ಇಬ್ಬರೂ ಕೂಡ 18 ಹಾಗೆ 14 ಕೋಟಿಯನ್ನು ಡಿಸರ್ವ್ ಮಾಡ್ತಾರಾ ಅನ್ನೋ ಕ್ವಶನ್ ಹುಟ್ಟುತ್ತೆ. ಆಕ್ಷನ್ಗೆ ಹೋದರೆ ಇವರು ಇಷ್ಟು ಪ್ಲೇಯರ್ಗಳ ಮಧ್ಯ ಮೆಗಾ ಆಕ್ಷನಲ್ಲಿ ಅಷ್ಟು ಕೋಟಿಗೆ ಸೇಲ್ ಆಗ್ತಾರಾ? ವಿತ್ ಆಲ್ ಡ್ಯೂ ರೆಸ್ಪೆಕ್ಟ್, ಈ ಕ್ವಶನ್ ನನ್ನ ತಲೆಯಲ್ಲಿ ಇದ್ದೇ ಇದೆ. ಎನಿವೇಸ್, ಅದನ್ನು ಸೈಡ್ಗೆ ಇಟ್ಟರೆ ಇಲ್ಲಿನ ಫಸ್ಟ್ ರಿಟೆನ್ಷನ್ ಋತುರಾಜ್ ಗಾಯಕ್ವಾಡ್ ಅವರು. ಬಿಕಾಸ್ ಅವರೇ ಈ ಫ್ರಾಂಚೈಸ್ನ ಫ್ಯೂಚರ್, ಇಂಡಿಯನ್ ಫ್ಯೂಚರ್ ಕೂಡ ಹೌದು. ಬಟ್ ಎಲ್ಲ ಒಂದು ಕಡೆ ಇಗ್ನೋರ್ ಮಾಡ್ತಾ ಇದ್ದಾರೆ ಸೆಲೆಕ್ಟರ್ಸ್, ಅಂಡರ್ ಯೂಟಿಲೈಸ್ಡ್ ಆಗ್ತಾ ಇದ್ದಾರೆ ಇವರು. ಎಲ್ಲ ಟ್ಯಾಲೆಂಟ್ಗಳ ಮಧ್ಯ ಅವರಿಗೆ ಆಪರ್ಚುನಿಟಿನೇ ಸಿಗ್ತಾ ಇಲ್ಲ, ಅದೊಂದು ಬೇಜಾರು ಖಂಡಿತ ಇದೆ. ಒಬ್ಬ ಕನ್ಸಿಸ್ಟೆಂಟ್ ಪ್ಲೇಯರ್, ಮೋಸ್ಟ್ ಕನ್ಸಿಸ್ಟೆಂಟ್, ಇನ್ನಿಂಗ್ಸ್ ಬಿಲ್ಡ್ ಮಾಡ್ತಾರೆ, ಪಾಪ್ ಲೈನ ಯೂಸ್ ಮಾಡ್ಕೊಳ್ತಾರೆ. ಬಟ್ ಫಿನಿಷ್ ಮಾಡೋದ್ರಲ್ಲಿ, ಅಕ್ಸಲರೇಟ್ ಮಾಡೋದ್ರಲ್ಲಿ ಸ್ವಲ್ಪ ಹಿಂದೆ ಉಳಿತಾರೆ ಕಂಪ್ಯಾರಿಟಿವ್ಲಿ. ಅದನ್ನು ಅವರು ಇಂಪ್ರೂವ್ ಮಾಡ್ಕೊಳ್ಬೇಕಿದೆ. ಬಿಟ್ಟರೆ ಇವರು ಇಡೀ ಆ ಬ್ಯಾಟಿಂಗ್ ಲೈನಪ್ನ ಜೀವಂತವಾಗಿಡ್ತಾರೆ ಆ್ಯಂಡ್ ಪ್ರತಿ ಮ್ಯಾಚ್ ಕೂಡ ಪರ್ಫಾರ್ಮ್ ಮಾಡೋದಕ್ಕೆ ಇವರ ಮೇಲೆ ನಂಬಿಕೆ ಇಡಬಹುದು. ಆ ಥರದ ಒಬ್ಬ ಪ್ಲೇಯರ್. ಆಲ್ಸೋ ಈಗ ಚೆನ್ನೈನ ಕ್ಯಾಪ್ಟನ್ ಬೇರೆ. ಕ್ಯಾಪ್ಟನ್ಸಿ ಬಗ್ಗೆ ಈಗಲೇ ಮಾತಾಡೋಕ್ಕೆ ಆಗೋದಿಲ್ಲ. ಬಿಕಾಸ್ ಇವರೇ ಒಳ್ಳೆ ನಿರ್ಧಾರಗಳನ್ನು ತಗೊಂಡಿದ್ರು ಸಹ ಅದು ಧೋನಿ ಅವರ ಖಾತೆಗೆ ಹೋಗ್ತಾ ಇದೆ. ಹೊರಗಿನಿಂದ ನಮಗೆ ಡಿಫ್ರೆನ್ಷಿಯೇಟ್ ಮಾಡೋದಕ್ಕೆ ಆಗ್ತಾ ಇಲ್ಲ ಯಾವ ಡಿಸಿಷನ್ಗಳನ್ನು ಯಾರು ತಗೊಂಡ್ರು ಅಂತ. ಸೊ ಅದನ್ನು ಧೋನಿ ಅವರು ರಿಟೈರ್ ಆದ ಮೇಲೇ ಜಡ್ಜ್ ಮಾಡೋದಕ್ಕೆ ಸಾಧ್ಯ. ಸೊ ಇವರಲ್ಲಿ ಒಬ್ಬ ಕನ್ಸಿಸ್ಟೆಂಟ್ ಓಪನರ್ ಇದ್ದಾರೆ, ಮೋಸ್ಟ್ ರಿಲಯಬಲ್ ನಂಬರ್ 3 ಇದ್ದಾರೆ ಆ್ಯಂಡ್ ಆಲ್ಸೋ ಫ್ಯೂಚರ್ ಫೇಸ್ ಆಫ್ ದ ಫ್ರಾಂಚೈಸ್ ಕೂಡ ಇದ್ದಾರೆ. ಸೊ ಅದಕ್ಕೇನೆ ಇವರಿಗೆ 18 ಕೋಟಿ ಮೊದಲ ರಿಟೆನ್ಷನ್. ಇನ್ನು 2ನೇ ರಿಟೆನ್ಷನ್ ರವೀಂದ್ರ ಜಡೇಜಾ ಅವರು. ಇಲ್ಲೇ ಆ ಮೊದಲಿನ ಕ್ವಶನ್ ಬರೋದು. ಜಡ್ಡು ಈಗ ಇಂಟರ್ನ್ಯಾಷನಲ್ T20ಯಿಂದ ರಿಟೈರ್ ಆಗಿ ಆಯಿತು. ಇವರ ಬ್ಯಾಟಿಂಗ್ ಕೆಪಾಸಿಟಿ ಬರ್ತಾ ಬರ್ತಾ ಕಮ್ಮಿ ಆಗ್ತಾ ಇದೆ, ಅದು ಗೊತ್ತಾಗ್ತಾ ಇದೆ. ಫಿನಿಷ್ ಮಾಡೋದಕ್ಕೆ ಆಗ್ತಾ ಇಲ್ಲ ಅನ್ನೋದು. ಇನ್ನು ಬೌಲಿಂಗ್ ಡೆಫಿನೆಟ್ಲಿ ಆ ಕ್ವಾಲಿಟಿ ಇನ್ನೂ ಇದೆ. ಈಗಲೂ ಅವರು ಒಂದು ಟೀಮ್ಗೆ ಒಂದು ಒಳ್ಳೆ ಅಸೆಟ್ಟೇನೆ ಆ ವಿಭಾಗದಲ್ಲಿ. ಆ್ಯಂಡ್ ಚೆನ್ನೈನ ಪಿಚ್ನಲ್ಲಿ ಇವರು ಹೆಚ್ಚು ಮ್ಯಾಚ್ಗಳನ್ನು ಆಡೋದು, ಸೊ ಅವರ ಸ್ಕಿಲ್ಸಲ್ಲಿ ಹೆಲ್ಪ್ ಮಾಡೇ ಮಾಡುತ್ತೆ. ಬಟ್ ಇಲ್ಲಿ ಕ್ವಶನ್ ಬರೋದು ಈ ಮೆಗಾ ಆಕ್ಷನ್ ಆ್ಯಂಡ್ ಅಲ್ಲಿರೋ ಹೆಸರುಗಳ ನಡುವೆ ಜಡೇಜಾಗೆ 14 ಕೋಟಿ ಕೊಡೋದು ವರ್ತಾ ಅಂತ ನೀವೇನು ಹೇಳ್ತೀರಾ? ಕೆಳಗಡೆ ತಿಳಿಸಿ. ಇನ್ನು 3ನೇ ರಿಟೆನ್ಷನ್, ಇದು ಕೂಡ ಟ್ರಿಕ್ಕಿನೇ ಸ್ವಲ್ಪ. ಇಲ್ಲಿ 2 ಹೆಸರು ಬರುತ್ತೆ. ಒಂದು ನಮ್ಮ ದೈತ್ಯ ಮಾನವ ಶಿವಮ್ ದುಬೆ ಅವರು ಆ್ಯಂಡ್ ಇನ್ನೊಬ್ಬರು ಪತಿರಾನ ಅವರು. ಸೊ ಈ ಇಬ್ಬರ ಹೆಸರು ಕೂಡ ಆ ಸ್ಲಾಟ್ಗೆ 11 ಕೋಟಿಗೆ ಸೂಟ್ ಆಗುತ್ತೆ. ಇಬ್ಬರು ಆಕ್ಷನ್ಗೆ ಬಂದರೆ ಡೆಫಿನೆಟ್ಲಿ ಆ ಅಮೌಂಟ್ ಅಥವಾ ಅದರ ಹತ್ತತ್ರ ಬಿಡ್ ಆಗೇ ಆಗ್ತಾರೆ, ಅದರಲ್ಲಿ ಡೌಟ್ ಇಲ್ಲ. ದುಬೆ ಅವರು ಇಡೀ ಆ ಚೆನ್ನೈ ಮಿಡ್ಲ್ ಆರ್ಡರ್ನ ಬೂಸ್ಟ್ ಮಾಡಿದ್ರು. ಅವರ ಕೆಲಸ ಏನು ಅದನ್ನು ಮಾಡಿ ಹೋಗ್ತಾ ಇದ್ರು. ಇವನ್ ಎಲ್ಲರನ್ನ ಆಶ್ಚರ್ಯಪಡಿಸಿದ್ರು ಕೂಡ. ಕನ್ಸಿಸ್ಟೆನ್ಸಿನೂ ಬಂತು, ರೆಸ್ಪಾನ್ಸಿಬಿಲಿಟಿನೂ ಬಂತು ಆ್ಯಂಡ್ ಮೇಯ್ನ್ಲಿ ಪೇಸರ್ಸ್ನ ಹ್ಯಾಂಡಲ್ ಮಾಡೋದಕ್ಕೆ ಶುರು ಮಾಡಿದ್ರು. ಸೊ ಒಳ್ಳೆ ಅವಾರ್ಡ್ ದುಬೆನ ನಾವು ನೋಡಿದ್ವಿ ಹೋದ ಸಾರಿ. ಆ್ಯಂಡ್ ದೆನ್ ಪತಿರಾನ ಅವರು. ಇವರ ಲೆಂತ್ ಸರಿ ಆಗುತ್ತೆ, ಸರಿ ಇರುತ್ತೆ ಮೋಸ್ಟ್ ಆಫ್ ದ ಟೈಮ್. ಬಟ್ ಲೈನ್ ಮೇಲೆ ತುಂಬ ವರ್ಕ್ ಮಾಡಬೇಕಿದೆ. ಬಿಟ್ಟರೆ ಅಕಸ್ಮಾತ್ ಕ್ಯಾಪ್ಟನ್ ಕರೆಕ್ಟಾಗಿ ಯೂಸ್ ಮಾಡಿಕೊಂಡ್ರೆ ಒಬ್ಬ ಡೆಡ್ಲಿ ಬೌಲರ್ ಆ ಕೊನೆ 3 ಓವರ್ ಅಂದ್ಕೊಂಡಿರೋ ಸ್ಕೋರ್ನ ಮುಟ್ಟೋದಕ್ಕೆ ಆಗಲ್ಲ. ಆ ರೀತಿ ಕಟ್ ಹಾಕ್ತಾರೆ ಬ್ಯಾಟ್ಸ್ಮನ್ನ. ಎಕ್ಸ್ಟ್ರಾಸ್ ಕೊಡೋದು ಜಾಸ್ತಿ ಆ್ಯಂಡ್ ಇನ್ನು ಎಕ್ಸ್ಪೀರಿಯನ್ಸ್ ಬೇಕು ಕೂಡ. ಸೊ ಪ್ರತಿ ಸೀಸನಿಂದ ಸೀಸನ್ಗೆ ಇವರು ಬೆಟರ್ ಆಗಿ ಬರ್ತಾರೆ ಅಂತ ಅಂದ್ಕೊಳ್ತೀನಿ. ಈವನ್ ಇವರು ಕೂಡ ಈ ಫ್ರಾಂಚೈಸ್ನ ಫ್ಯೂಚರ್ ಕೂಡ ಆಗ್ಬೋದು. ಸೊ 3ನೇ ರಿಟೆನ್ಷನ್ ಈ ಇಬ್ಬರಲ್ಲಿ ಒಬ್ಬರಾಗ್ತಾರೆ ಆ್ಯಂಡ್ ಇನ್ನೊಬ್ಬರನ್ನ RTM ಕಾರ್ಡ್ನಲ್ಲಿ ವಾಪಸ್ ತಗೊಳ್ಳೋದಕ್ಕೆ ನೋಡ್ತಾರೆ ಚೆನ್ನೈ ಟೀಮ್ ಅವರು ಆ್ಯಂಡ್ ತಗೋಬೇಕು ಕೂಡ. ಇನ್ನು ಈ ಟೀಮ್ನ 4ನೇ ರಿಟೆನ್ಷನ್ ಅಫ್ಕೋರ್ಸ್ ನಿಮಗೆಲ್ಲ ಗೊತ್ತೇ ಇದೆ. ಮಹೇಂದ್ರ ಸಿಂಗ್ ಧೋನಿ ಅವರು ಈಗ ಅನ್ಕ್ಯಾಪ್ ಪ್ಲೇಯರ್ ಆಗಿ ರಿಟೈನ್ ಆಗಬಹುದು. ಅವರಿಗಾಗಿ ಈ ರೂಲ್ನ ಮತ್ತೆ ತಂದಿರೋ ಹಾಗೆ ಕಾಣುತ್ತೆ ಆ್ಯಂಡ್ ಅದು ಎಕ್ಸ್ಪೆಕ್ಟೆಡ್ ಕೂಡ. ಬಿಕಾಸ್ ಏನೇ ಕ್ರಿಕೆಟ್ ಆಟ ಅಂದರೂ ಕೂಡ ಈ ಲೀಗ್ಗಳಿಗೆ ಬ್ರ್ಯಾಂಡ್ಸ್ ಬೇಕು ಆ್ಯಂಡ್ ಬ್ರ್ಯಾಂಡ್ಗಳಿಗೆ ಫೇಸ್ ವ್ಯಾಲ್ಯೂ ಇರುವಂಥ ಪ್ಲೇಯರ್ ಬೇಕು. ಸೊ ಅದಕ್ಕಾಗಿ ಆಪ್ಷನ್ ಇತ್ತು ಅಂದರೆ ಅದಕ್ಕಾಗಿಯೇ ಬೇಕಾಗಿರುವಂಥ ಸಪೋರ್ಟ್ ಸಿಗುತ್ತೆ ಆರ್ಗನೈಸರ್ಸಿಂದ. ದಟ್ಸ್ ಸಿಂಪಲ್, ದಟ್ಸ್ ಅಂಡರ್ಸ್ಟುಡ್. ಸೊ ಆಶ್ಚರ್ಯ ಏನು ಪಡೋದಿರಲಿಲ್ಲ, ಇದರಲ್ಲಿ ಪ್ರಾಕ್ಟಿಕಲ್ ಆಗಿ ಇರಬೇಕಷ್ಟೆ. ಸೊ ಅಲ್ಲಿಗೆ ಇರೋದು 47 ಕೋಟಿ ಹೋಗುತ್ತೆ. 4 ರಿಟೆನ್ಷನ್ಸ್ ಇರುತ್ತೆ.
ಒಂದು RTM ಕಾರ್ಡ್ನ ಅಫ್ಕೋರ್ಸ್ ದುಬೆ ಅಥವಾ ಪತಿರಾನ ಅವರ ಮಧ್ಯೆ ಯೂಸ್ ಮಾಡ್ತಾರೆ. ಆ್ಯಂಡ್ ಇನ್ನೊಂದು ಕಾನ್ವೆ ಅಥವಾ ರಚಿನ್ ರವೀಂದ್ರಗೋಸ್ಕರ ಯೂಸ್ ಮಾಡ್ಬೋದು. ಅವರು ಡೆಫಿನೆಟ್ಲಿ ಕಂಪ್ಯಾರಿಟಿವ್ಲಿ ಕಮ್ಮಿ ಬೆಲೆಗೆ ಸಿಗ್ತಾರೆ ಅಂತ ನಾನು ಅಂದ್ಕೊಳ್ತೀನಿ. ಸೊ ಇಷ್ಟು ಚೆನ್ನೈ ಅವರ ರಿಟೆನ್ಷನ್ಸ್ ಬಗ್ಗೆ ಇರೋ ಅಂಥ ಥಾಟ್ಸ್. ಇಲ್ಲಿ ಮೊದಲೇ ಹೇಳಿದ ಹಾಗೆ ಪರ್ಸ್ನಲಿ ನಾನಾಗಿದ್ದರೆ ಜಡ್ಡುನ ಆಪ್ಷನ್ಗೆ ಬಿಡ್ತಿದ್ದೆ ಆ್ಯಂಡ್ ದೆನ್ RTMನಲ್ಲಿ ಬೈ ಮಾಡೋದಕ್ಕೆ ನೋಡ್ತಿದ್ದೆ. ಇದು ಹಾರ್ಶ್ ಅಂತ ಅನ್ನಿಸ್ಬೋದು, ಬಟ್ ಇದೇ ಬೆಟರ್ ಅನ್ನೋದು ನನ್ನ ಭಾವನೆ. ಬಟ್ ಅಫ್ಕೋರ್ಸ್ ಚೆನ್ನೈ ಹಾಗೆ ಮಾಡಲ್ಲ. ಒಬ್ಬ ಮೋಸ್ಟ್ ಎಕ್ಸ್ಪೀರಿಯನ್ಸ್ಡ್ ಪ್ಲೇಯರ್, ಇಂಡಿಯನ್ ಆಲ್ರೌಂಡರ್, ಅವರನ್ನು ಬಿಡಲ್ಲ ಅಂತ ಅಂದ್ಕೊಳ್ತೀನಿ. ಸೊ ಇನ್ನುಳಿದಿರೋಂಥ 73 ಕೋಟಿಯನ್ನು ಇವ್ರು ಹೇಗೆ ಯೂಸ್ ಮಾಡ್ತಾರೆ ನೋಡಬೇಕಿದೆ. ಅಕಸ್ಮಾತ್ ಅಂದ್ಕೊಂಡಿರೋಂಥ ಪ್ಲೇಯರ್ಸ್ನ ರಿಟೈನ್ ಮಾಡಿದ್ರೆ ಈ ಸಾರಿ ಚೆನ್ನೈ ಆಪ್ಷನ್ ಹೇಗಿರುತ್ತೆ ಅಂತ ನೋಡಬೇಕು. ಯಾಕಂದರೆ ಯಂಗ್ ಪ್ಲೇಯರ್ಸ್ಗೆ ಏಮ್ ಮಾಡ್ತಾರಾ ಅಥವಾ ಆ್ಯಸ್ ಯೂಶ್ವಲ್ ಮತ್ತೆ ಎಕ್ಸ್ಪೀರಿಯನ್ಸ್ ಪ್ಲೇಯರ್ಸ್ ಕಡೆ ಮುಖ ಮಾಡ್ತಾರಾ ಅಂತ ನೋಡೋದಕ್ಕೆ. ಅವರಿಗೊಂದು ಪ್ರಾಪರ್ ಬ್ಯಾಟಿಂಗ್ ಸೈಡ್ ಬೇಕು ಆ್ಯಂಡ್ ಸ್ಪಿನ್ನರ್ಸ್ ಬೇಕು, ಅದಂತೂ ಹೌದು. ಇನ್ನು ಈಗ ಗುಜರಾತ್ ಟೈಟನ್ಸ್ ಕಡೆ ಬರೋಣ. ಗುಜರಾತ್ ಟೈಟನ್ಸ್ಗೆ ಸರಿಯಾದ ರೂಲ್ಗಳು ಇವು, ತುಂಬ ಹೆಲ್ಪ್ ಆಗತ್ವೆ ಇವು. ನೀಟಾಗಿ ಒಂದು ಒಳ್ಳೆ ಟೀಮ್ನ ಕಟ್ಬೋದು ಅವರು. ಇಲ್ಲಿ ಕನ್ಫ್ಯೂಷನ್ ಒಂದೇ ಒಂದಿರೋದು, ಅದರಲ್ಲಿ ಏನು ಮಾಡ್ತಾರೆ, ಯಾವ ಡಿಸಿಷನ್ನ ತಗೊಳ್ತಾರೆ ಅಂತ ನೋಡಬೇಕಿದೆ. ಸೊ ಲಿಸ್ಟ್ಗೆ ಹೋಗೋದಾದರೆ ಮೊದಲ ರಿಟೆನ್ಷನ್ ಇಲ್ಲಿ ಶುಭ್ಮನ್ ಗಿಲ್ ಅವರು, ಬೇರೆ ಮಾತೇ ಬೇಡ. ಕ್ಯಾಪ್ಟನ್, ಟ್ಯಾಲೆಂಟೆಡ್ ಪ್ಲೇಯರ್ ಅದೆಲ್ಲ ಇದೆ, ಬಟ್ ಬ್ರ್ಯಾಂಡ್ ವ್ಯಾಲ್ಯೂ ಅಥವಾ ಅಟೆನ್ಷನ್ ಏನು ಸಿಗುತ್ತೆ ಅದು ಕೂಡ ಹೆಚ್ಚಾಗ್ತಾ ಇದೆ ಅವರಿಗೆ. ಒಂಚೂರು ವಾಪಸ್ ಒಳ್ಳೆ ಫಾರ್ಮ್ಗೆ ಬಂದರೆ, 100 ಅವರಿಂದ ಬಂದರೆ ಮತ್ತೆ ಆ ಬ್ರ್ಯಾಂಡ್ ವ್ಯಾಲ್ಯೂ, ಆ ಹೈಪ್ ಏನಿತ್ತು ಅದು ವಾಪಸ್ ಬರುತ್ತೆ. ಸೊ ಆ ಫೇಸ್ ವ್ಯಾಲ್ಯೂ ಇದ್ದಾಗ ಫ್ರಾಂಚೈಸ್ಗಳಿಗೆ ಹೆಲ್ಪ್ ಆಗುತ್ತೆ. ಬಿಕಾಸ್ ದಟ್ಸ್ ಹೌ IPL ವರ್ಕ್ಸ್. ಆಲ್ಸೋ ಈ ಫ್ರಾಂಚೈಸ್ನ ಫ್ಯೂಚರ್ ಕೂಡ ಅವರು. ಸೊ ಅವರು ಡೆಫಿನೆಟ್ಲಿ ನಂಬರ್ 1 ರಿಟೆನ್ಷನ್ ಆಗ್ತಾರೆ 18 ಕೋಟಿಯ ಜೊತೆಗೆ. ಇನ್ನು ಇವರ ಎರಡನೇ ರಿಟೆನ್ಷನ್ ರಶೀದ್ ಖಾನ್ ಅವರು. ಇದರಲ್ಲೂ ಕೂಡ ಯಾವುದೇ ತೊಂದರೆ ಇಲ್ಲ. ಹೌದು, ಹೋದ ಸಾರಿ ಅವರ ಕೆಪಾಸಿಟಿಗೆ ತಕ್ಕ ಹಾಗೆ ಬೌಲಿಂಗ್ ಮಾಡಿಲ್ಲ, ಸ್ವಲ್ಪ ರೀಡ್ ಮಾಡೋದಕ್ಕೆ ಶುರು ಮಾಡಿದ್ರು ಎಲ್ಲ ಬ್ಯಾಟ್ಸ್ಮನ್ಗಳು. ಬಟ್ ಇವರು ಒಂಥರ ಆಲ್ರೌಂಡರ್ ಕೂಡ ಹೌದು. ಬ್ಯಾಟಿಂಗ್ ಸ್ವಲ್ಪ ಅನ್ಆರ್ಥೋಡಕ್ಸ್ ಆಗಿದ್ರು ಕೂಡ ಇಂಪಾರ್ಟೆಂಟ್ ರನ್ಗಳನ್ನು ತಂದು ಕೊಡ್ತಾರೆ ಟೀಮ್ಗೆ ಆ್ಯಂಡ್ ಅ ಗ್ರೇಟ್ ಫೀಲ್ಡರ್. ಸೊ ಹೋಲ್ ಪ್ಯಾಕೇಜ್. ಸೊ ಅದಕ್ಕಾಗಿಯೇ ವಿತೌಟ್ ಅ ಕ್ವಶನ್ ಅವರನ್ನು ಎರಡನೇ ಪ್ಲೇಯರ್ ಆಗಿ ರಿಟೈನ್ ಮಾಡ್ಕೊಳ್ಬೇಕು ಗುಜರಾತ್ ಟೈಟನ್ಸ್ ಅವರು, ಅದರಲ್ಲಿ ಬೇರೆ ಮಾತಿಲ್ಲ. ಇನ್ನು ಇವರ ಮೂರನೇ ರಿಟೆನ್ಷನ್, ಇಲ್ಲಿ 2 ಹೆಸರು ಬರುತ್ತೆ. ಒಂದು ಮೊಹಮ್ಮದ್ ಶಮಿ ಅವರು ಆ್ಯಂಡ್ ಇನ್ನೊಂದು ಸಾಯಿ ಸುದರ್ಶನ್ ಅವರು. ಶಮಿ ಅಫ್ಕೋರ್ಸ್ ಎಂಥ ವ್ಯಾಲ್ಯೂವನ್ನು ಆ್ಯಡ್ ಮಾಡ್ತಾರೆ ಅನ್ನೋದು ಗೊತ್ತೇ ಇದೆ. ಹೋದ ಸೀಸನ್ ಅವರನ್ನು GT ಮಿಸ್ ಮಾಡ್ಕೊಳ್ತು ಕೂಡ. ಆ್ಯಂಡ್ ಅಗೇನ್ ಪಾಪ್ ಲೈನಲ್ಲಿ ದೊಡ್ಡ ಡಾನ್. ಆಲ್ಸೋ ಡೆತ್ತಲ್ಲಿ ಕನ್ಸಿಸ್ಟೆಂಟ್ ಆಗಿ ಒಂದೇ ಲೆಂತ್ಗಳನ್ನು ಹೊಡಿತಾ ಇರ್ತಾರೆ. ಒಂದು ಬೌಲಿಂಗ್ ಅಟ್ಯಾಕ್ನ ಲೀಡ್ ಮಾಡ್ತಾರೆ. ಪ್ರಾಬ್ಲಮ್ ಏನಂದರೆ ಫಿಟ್ನೆಸ್, ಆ್ಯಂಡ್ ರೀಸೆಂಟಾಗಿ T20ಸ್ನ ಆಡಿಲ್ಲ. ಸೊ ಅದೊಂದು ಪಾಯಿಂಟ್ ತಲೆಯಲ್ಲಿ ಇಟ್ಕೊಳ್ಬೇಕು. ಇನ್ನು ಸಾಯಿ ಸುದರ್ಶನ್ ಅವರು ಕನ್ಸಿಸ್ಟೆಂಟ್ ಪ್ಲೇಯರ್, ಹೊರಗಡೆಯಿಂದ ಏನು ಹೆದರ್ಸೋದಿಲ್ಲ, ಬಟ್ ಆಗಿನ ರಹಾನೆ ತರಹ ನಾರ್ಮಲ್ ಕ್ರಿಕೆಟಿಂಗ್ ಶಾಟ್ಸ್ನಲ್ಲೇ ಬೌಂಡ್ರಿಗಳನ್ನು ತೆಗೆಯೋದು ಗೊತ್ತಿದೆ. ಸ್ಟ್ರೈಕ್ ರೇಟ್ನಲ್ಲಿ ಇಂಪ್ರೂವ್ ಆದರು. ಮೋಸ್ಟ್ ಡಿಪೆಂಡಬಲ್ ಬ್ಯಾಟ್ಸ್ಮನ್ ಅಂತ ಹೇಳ್ಬೋದು. ಎಕ್ಸ್ಪೀರಿಯನ್ಸ್ ಹೆಚ್ಚಿದ ಹಾಗೆ ಇನ್ನು ಬೆಟರ್ T20 ಪ್ಲೇಯರ್ ಆಗ್ತಾರೆ ಅಂತ ಅಂದ್ಕೊಳ್ತೀನಿ. ಸೊ ಇವರಿಬ್ಬರಲ್ಲಿ ಆ ಥರ್ಡ್ ಸ್ಪಾಟ್ ಯಾರಿಗೆ ಹೋಗುತ್ತೆ ನೋಡಬೇಕು. ಬಿಕಾಸ್ ಅಫ್ಕೋರ್ಸ್ GT ಕೂಡ 4ನೇ ರಿಟೆನ್ಷನ್ಗೆ ಹೋಗಲ್ಲ. 18 ಕೋಟಿಯನ್ನು ಇವರಿಬ್ಬರಲ್ಲಿ ಯಾರಿಗೂ ಕೊಡೋದಿಲ್ಲ. ಸೊ ನೀವು ಯಾರನ್ನ ಸೆಲೆಕ್ಟ್ ಮಾಡ್ತೀರಾ ಇಬ್ಬರಲ್ಲಿ ಅನ್ನೋದನ್ನು ಹೇಳಿ. ಇನ್ನು ಇವ್ರ ಹತ್ರ ಅನ್ಕ್ಯಾಪ್ ಪ್ಲೇಯರ್ಸ್ನ ರಿಟೈನ್ ಮಾಡ್ಕೊಳ್ಳೋದಕ್ಕೆ 2 ಆಪ್ಷನ್ಸ್ ಇದೆ. ಒಂದು ತೆವಾತಿಯಾ ಅವರು, ಇನ್ನೊಂದು ಶಾರುಖ್ ಖಾನ್ ಅವರು. ಇಬ್ಬರನ್ನ ಕಣ್ಣು ಮುಚ್ಕೊಂಡು ರಿಟೈನ್ ಮಾಡ್ಕೊಳ್ಬೇಕು. ಬಟ್ ಪ್ರಾಬ್ಲಮ್ ಏನಂದರೆ ತೆವಾತಿಯಾ 4 ಕೋಟಿಗೆ ಒಪ್ಕೊಳ್ತಾರಾ ಅಂತ. ಬಿಕಾಸ್ ಡೆಫಿನೆಟ್ಲಿ ಅವರು ಆಪ್ಷನ್ಗೆ ಬಂದರೆ ಹೆಚ್ಚು ದುಡ್ಡು ಸಿಗುತ್ತೆ, 6 ಕೋಟಿ ಮಿನಿಮಮ್ ಸಿಗುತ್ತೆ. ನಂಬರ್ 5ಗೆ ಬೆಸ್ಟ್ ಪ್ಲೇಯರ್. ಹಿಂದೆ ಹೋಗಿ ಅವರು ಅಂಡರ್ ಯುಟಿಲೈಸ್ಡ್ ಆಗಿಬಿಟ್ಟಿದ್ದಾರೆ. ಸೊ ಹೇಗಾದರೂ ಮಾಡಿ ಒಪ್ಪಿಸ್ಬೇಕು ತೆವಾತಿಯಾನ GT ಅವರು. ಇನ್ನು ಶಾರುಖ್ ಖಾನ್ ಅವರು ಸಖತ್ ಪ್ಲೇಯರ್, ನಂಬರ್ 4ಗೆ ಹೇಳಿ ಮಾಡಿಸಿದ ಬ್ಯಾಟ್ಸ್ಮನ್ T20ನಲ್ಲಿ. ಇವರಿಗೂ ಅಷ್ಟೇ ಆಪರ್ಚುನಿಟಿ ಸಿಕ್ಕಿಲ್ಲ. ಈ ಸಾರಿ ರಿಟೈನ್ ಮಾಡಿಕೊಂಡು ನಂಬರ್ 4ಅಲ್ಲಿ ಕಂಟಿನ್ಯೂಸ್ ಆಗಿ ಕಳಿಸಿದ್ರೆ ಒಬ್ಬ ಒಳ್ಳೆ ಅಸೆಟ್ ಆಗ್ತಾರೆ ಗುಜರಾತ್ಗೆ. ಆ್ಯಂಡ್ ಅಕಸ್ಮಾತ್ ಇಬ್ಬರಲ್ಲಿ ಯಾರೇ ಹೊರಗೆ ಬಂದರೂ ಕೂಡ ಅವರ ಮೇಲೆ RCB ಕಾನ್ಸಂಟ್ರೇಟ್ ಮಾಡಲೇಬೇಕು, ಕರ್ಕೊಳ್ಳೇಬೇಕು. ಅಪ್ಪ ತಂದೆ ಅಣ್ತಮ್ಮಂದ್ರ ಪ್ಲೀಸ್ ಹೆಂಗಾದರೂ ಮಾಡಿ ಕರ್ಕೊಳ್ರ. ಸೊ ಇಷ್ಟು ಈ 2 ಟೀಮ್ಗಳ ರಿಟೆನ್ಷನ್ ಬಗ್ಗೆ ಇದ್ದಂಥ ಥಾಟ್ಸ್. ಚೆನ್ನೈ ಒಂಚೂರು ಸಂಕಷ್ಟದ ಪರಿಸ್ಥಿತಿಯಲ್ಲಿ ಇದ್ದಂಗಿದೆ. ಗುಜರಾತ್ಗೆ ಸ್ವಲ್ಪ ಕ್ಲಾರಿಟಿ ಹೆಚ್ಚಿರುತ್ತೆ ಕಂಪ್ಯಾರಿಟಿವ್ಲಿ ಈ ಸಾರಿ. ಲೆಟ್ಸ್ ಸಿ ಇವರ ರಿಟೆನ್ಷನ್ಸ್ ಹೇಗಿರುತ್ತೆ ಅಂತ. ಸೊ ಈ 2 ಟೀಮ್ಗಳ ಬಗ್ಗೆ ಹಾಗೆಯೇ ಅವುಗಳ ಬಗ್ಗೆ ಮೇಲೆ ಹೇಳಿರೋ ಒಪಿನಿಯನ್ಗಳ ಬಗ್ಗೆ ನಿಮ್ಗೆ ಏನನ್ಸುತ್ತೆ ಅನ್ನೋದನ್ನು ಖಂಡಿತ ಕೆಳಗಡೆ ತಿಳಿಸಿ. ಆ್ಯಸ್ ಯೂಶ್ವಲ್ ಮುಂದಿನ ವಿಡಿಯೋದಲ್ಲಿ ಕೋಲ್ಕತ್ತಾ ಹಾಗೆ ಡೆಲ್ಲಿ ಕ್ಯಾಪಿಟಲ್ಸ್ ಅವರ ರಿಟೆನ್ಷನ್ಸ್ ಪ್ಲಾನ್ ಜೊತೆ ಮತ್ತೆ ಸಿಗೋಣ.